ರಾಜ್ಯಕ್ಕೆ ಈ ಬಾರಿ ಮುಂಗಾರು ಕೈಕೊಟ್ಟ ಕಾರಣ ರಾಜ್ಯದಾದ್ಯಂತ ಬರಗಾಲದ ಪರಿಸ್ಥಿತಿ ಇದೆ. ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಬರಗಾಲವನ್ನು ಘೋಷಣೆ ಮಾಡಿದೆ. 101 ತಾಲೂಕು ಬರಪೀಡಿತ. 239 ತಾಲೂಕುಗಳ ಪೈಕಿ 190ಕ್ಕೂ ಅಧಿಕ ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದೆ, ಬರದ ಸ್ಥಿತಿ ಇದೆ. ಬೆಳೆ ಬಿತ್ತನೆ ಕೆಲಸಗಳು ಕೂಡ ಆಗಿಲ್ಲ, ಅಥವಾ ಬಿತ್ತನೆಯಾದರೂ ಕೂಡ ಬೆಳೆ ಬಂದಿಲ್ಲ. ಸದ್ಯ 684 TMCಯಷ್ಟು ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಇದೆ. ಆಲಮಟ್ಟಿ, TB ಮತ್ತು KRS ಸೇರಿ ಎಲ್ಲ ಜಲಾಶಯಗಳಲ್ಲಿ. ಸೊ ಈ ಮಾಹಿತಿಯನ್ನ ಕಂದಾಯ ಸಚಿವರು ಆಗಿರೋ ಉಪಮುಖ್ಯಮಂತ್ರಿ ಕೊಟ್ಟಿರೋರು. 90 ತಾಲೂಕು ಮಳೆ ಕೊರತೆಯಾಗಿದೆ ಮತ್ತು 13 ತಾಲೂಕು ತೀವ್ರ ಕೊರತೆಯಾಗಿದೆ. ನಮಗೆ ಈಗ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು. 101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134 101 they have qualified to be declared as drought affected area. ಇಂಟೀರಿಯರ್ ಕರ್ನಾಟಕ, ಒಳನಾಡು ಕರ್ನಾಟಕದಲ್ಲಿ 31% ಮಳೆ ಕಡಿಮೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲಿ ಸೌತ್ ಇಂಟೀರಿಯರ್ 41% ಕಮ್ಮಿ ಆಗಿದೆ. ಮಲೆನಾಡಿನಲ್ಲಿ 35% ಮತ್ತು ಕರಾವಳಿ ಪ್ರದೇಶದಲ್ಲಿ 24% ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು. 190 ತಾಲೂಕು ಮಳೆ ಕೊರತೆಯಾಗಿದೆ ಮತ್ತು 13 ತಾಲೂಕು ತೀವ್ರ ಕೊರತೆಯಾಗಿದೆ. ನಮಗೆ ಈಗ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು. 101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134 101 they have qualified to be declared as. ರಾಜ್ಯಕ್ಕೆ ಈ ಬಾರಿ ಮುಂಗಾರು ಕೈಕೊಟ್ಟ ಕಾರಣ ರಾಜ್ಯದಾದ್ಯಂತ ಬರಗಾಲದ ಪರಿಸ್ಥಿತಿ ಇದೆ. ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಬರಗಾಲವನ್ನು ಘೋಷಣೆ ಮಾಡಿದೆ. 101 ತಾಲೂಕು ಬರಪೀಡಿತ. 239 ತಾಲೂಕುಗಳ ಪೈಕಿ 190ಕ್ಕೂ ಅಧಿಕ ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದೆ, ಬರದ ಸ್ಥಿತಿ ಇದೆ. ಬೆಳೆ ಬಿತ್ತನೆ ಕೆಲಸಗಳು ಕೂಡ ಆಗಿಲ್ಲ, ಅಥವಾ ಬಿತ್ತನೆಯಾದರೂ ಕೂಡ ಬೆಳೆ ಬಂದಿಲ್ಲ. ಸದ್ಯ 684 TMCಯಷ್ಟು ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಇದೆ. ಆಲಮಟ್ಟಿ, TB ಮತ್ತು KRS ಸೇರಿ ಎಲ್ಲ ಜಲಾಶಯಗಳಲ್ಲಿ. ಸೊ ಈ ಮಾಹಿತಿಯನ್ನ ಕಂದಾಯ ಸಚಿವರು ಆಗಿರೋ ಉಪಮುಖ್ಯಮಂತ್ರಿ ಕೊಟ್ಟಿರೋರು. 90 ತಾಲೂಕು ಮಳೆ ಕೊರತೆಯಾಗಿದೆ ಮತ್ತು 13 ತಾಲೂಕು ತೀವ್ರ ಕೊರತೆಯಾಗಿದೆ. ನಮಗೆ ಈಗ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು. 101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134 101 they have qualified to be declared as drought affected area. ಇಂಟೀರಿಯರ್ ಕರ್ನಾಟಕ, ಒಳನಾಡು ಕರ್ನಾಟಕದಲ್ಲಿ 31% ಮಳೆ ಕಡಿಮೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲಿ ಸೌತ್ ಇಂಟೀರಿಯರ್ 41% ಕಮ್ಮಿ ಆಗಿದೆ. ಮಲೆನಾಡಿನಲ್ಲಿ 35% ಮತ್ತು ಕರಾವಳಿ ಪ್ರದೇಶದಲ್ಲಿ 24% ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು. 190 ತಾಲೂಕು ಮಳೆ ಕೊರತೆಯಾಗಿದೆ ಮತ್ತು 13 ತಾಲೂಕು ತೀವ್ರ ಕೊರತೆಯಾಗಿದೆ. ನಮಗೆ ಈಗ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು. 101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134 101 they have qualified to be declared as. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.